ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಅಕ್ಕ ಕೆಂಪಮ್ಮನನ್ನು ಯಾವ ರೀತಿ ತೇಜವಾದೆ ಮಾಡಿದರು ಯಾರು ಹೇಳಿ? ಮಿನಿಸ್ಟ್ರಿ ಮೀಡಿಯಾ, ಅದೇ ಆರ್ ಕನ್ನಡ ಚಾನಲಿನ ಒಬ್ಬ ಯಾಂಕರೋ ಅಥವಾ ಅವನು ಏನು ಅನ್ಬೇಕು ನನಗಂತೂ ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಯಾವ ಥರ ಎಲ್ಲ ಟಾರ್ಚರ್ ಕೊಟ್ಟರು ಮತ್ತು ಫ್ಯಾಮಿಲಿಯವರನ್ನು ಎತ್ಕಟ್ಟಿ ಅವರ ಮೇಲೆ ಹಲ್ಲೆ ಮಾಡ್ಸೋಕ್ಕೆ, ಜಗಳ ಮಾಡೋಕ್ಕೆ, ಅವರ ಖಾಸಗಿಯ ವ್ಯವಹಾರವನ್ನು ಯಾವ ಥರ ಎಲ್ಲ ತಿರುಚಕ್ಕೆ ನೋಡಿದರು, ಅವರ ಫ್ಯಾಮಿಲಿಯನ್ನು ಯಾವ ಥರ ಎತ್ತಿಟ್ಟರು ನೀವೆಲ್ಲ ನೋಡಿದ್ದೀರಿ. ಈಗ ನಮ್ಮ ಒಡನಾಡಿ ಸಂಸ್ಥೆಯ ಸ್ಟಾನ್ಲಿ ಅವರು ನಮ್ಮ ಸಮಾಜಕ್ಕೆ ಏನು ಸಂದೇಶ ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ವಿಡಿಯೋ ಆಗ್ತಾಯಿದೆ, ದಯವಿಟ್ಟು ನೋಡಿ. ಸೌಜನ್ಯ ಪ್ರಕರಣದಲ್ಲಿ ಚಿಕ್ಕ ಕೆಂಪಮ್ಮನಿಗೂ ಸಹ ರಕ್ಷಣೆ ಬೇಕು ಮತ್ತು ಅದಮ್ ಹೋದ ಈಗ ರಶ್ಮಿ ಇದ್ದಾಳಲ್ಲ, ಡಾಕ್ಟರ್ ರಶ್ಮಿ ಇದ್ದಾಳಲ್ಲ, ಅವ್ರಿಗೆ ಸಮೇತ ಭದ್ರತೆ ಕೊಡಬೇಕು ನಮ್ಮ ಸರ್ಕಾರ. ಮತ್ತು ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಯೋಗೇಶ್ ಅವರಿಗೆ ಸಮೇತ ಭದ್ರತೆ ಕೊಡಲೇಬೇಕು. ಇಲ್ಲಾಂದರೆ ಬಾಂಗ್ಲೆಗುಡ್ಡದಲ್ಲೂ ಅಥವಾ ನೇತ್ರಾವತಿ ನದಿಯಲ್ಲೂ ಅಥವಾ ಯಾವುದೇ ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಬೀಳಬಹುದು. ದಯವಿಟ್ಟು ನಮ್ಮ ಸರ್ಕಾರ, ನಮ್ಮ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಳಲೇಬೇಕು. ಇಲ್ಲಾಂದರೆ ಸೌಜನ್ಯ ಪ್ರಕರಣವನ್ನು ಮುಚ್ಚಾಕುವಂಥ ಕೆಲಸ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರನೇ ಒಡನಾಡಿ ಸಂಸ್ಥೆಯ ಸ್ಟಾನ್ಲಿ ಅವರು ಏನು ಹೇಳಿದ್ದಾರೆ, ಇಷ್ಟು ಭದ್ರತೆಯನ್ನು ಒದಗಿಸಲೇಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು. ಅಲ್ಲಿನ ಅಂದರೆ ಮೈಸೂರು ಕಡೆ ಮೈಸೂರಿನ ಆಫೀಸರಿಗೂ ಸಮೇತ ಕಿವಿ ಮಾತು ಹೇಳಿದ್ದಾರೆ ಸ್ನೇಹಿತರೆ. ಚಿಕ್ಕ ಕೆಂಪಮ್ಮನಿಗೂ ರಕ್ಷಣೆ ಬೇಕು. ಸೌಜನ್ಯ ಪ್ರಕರಣದಲ್ಲಿ ಇರತಕ್ಕಂಥ ಎಲ್ಲ ಇರುವಂತಹ ಸಾಕ್ಷಿಗಳಿಗೆ ಶೀಘ್ರದಲ್ಲೇ ರಕ್ಷಣೆ ಕೊಡಬೇಕು. ಇಲ್ಲಾಂದರೆ ಧರ್ಮಸ್ಥಳದ ನಕಲಿ ದೇವಮಾನವನ ಅಟ್ಟಹಾಸ ಜಾಸ್ತಿ ಆಗುತ್ತೆ. ಎಲ್ಲ ಸಾಕ್ಷಿಗಳನ್ನು ಕೊಂದು ಮುಗಿಸುವಂಥ ಪ್ರಯತ್ನ ಮಾಡೇ ಮಾಡ್ತಾನೆ. ಇದು ಸತ್ಯ. ಇದು ಸೌಜನ್ಯ ಪ್ರಕರಣದಲ್ಲಿರ್ತಕ್ಕಂಥ ಹಲವಾರು ಸಾಕ್ಷಿಗಳು ಇಲ್ಲಿಗೆ ಕಳ್ಕೊಂಡಿದ್ದೀವಿ. ಈಗಲಾದರೂ ಇರುವಂಥ ಸಾಕ್ಷಿಗಳಿಗೆ ಸೂಕ್ತ ಭದ್ರತೆ ಕೊಡಬೇಕಂತೇಳಿ ಅವರ ವರದಿಯನ್ನು ನಾನು ಇಲ್ಲಿ ಹಾಕುತ್ತಿದ್ದೇನೆ. ದಯವಿಟ್ಟು ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ ಯಾವ ಥರ ಚಿಕ್ಕ ಕೆಂಪಮ್ಮನಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಅವರು ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ನಮಸ್ಕಾರ. 14 ವರ್ಷಗಳ ಹಿಂದೆ ಧರ್ಮಸ್ಥಳದ ಪಾಂಗಳದ ನಿವಾಸಿ ಸೌಜನ್ಯ ಎಂಬ ಕಾಲೇಜು ಯುವತಿ ಅಪಹರಣಕ್ಕೊಳಗಾಗಿ, ಸಾಮೂಹಿಕ ಅತ್ಯಾಚಾರಕ್ಕೊಳಗಾಗಿ ದಾರುಣವಾಗಿ ಸಾಯಿಸಲ್ಪಟ್ಟಿದ್ದಂತಹ ಒಂದು ದುರ್ಘಟನೆ ಇದು ಇವತ್ತಿಗೂ ಕೂಡ ಜೀವಂತವಾಗಿ ಉಳಿದಿದೆ ಅಂತಂದರೆ ಅದಕ್ಕೆ ಈ ನಾಡಿನ ಒಂದು ಸಮಷ್ಟಿ ಪ್ರಜ್ಞೆ, ಒಂದು ಸಾಮೂಹಿಕ ಹೋರಾಟ ಮತ್ತು ಆ ಮಗುವಿನ ಪರವಾಗಿ ನಮಗೆಲ್ಲರಿಗಿದ್ದಂಥ ತುಡಿತ ಕಾರಣ ಅಂತ ಹೇಳಿದ್ರೆ ತಪ್ಪಲ್ಲ. ಇದರಲ್ಲಿ ಎಲ್ಲರೂ ಕೂಡ ಅನುಭೂತಿಯನ್ನು ಇಟ್ಟುಕೊಂಡು ಸಮಾನವಾಗಿ ದುಃಖಿಸಿದ್ದಾರೆ, ಪ್ರಶ್ನಿಸಿದ್ದಾರೆ, ತಮ್ಮ ಸಿಟ್ಟು ಸೆಡುವುಗಳನ್ನು ಅವರದೇ ಆದ ಭಾಷೆಗಳ ಮೂಲಕ ಪ್ರದರ್ಶಿಸ್ತಾ ಬಂದಿದ್ದಾರೆ. ಹಾಗಾಗಿ ಇವತ್ತಿನ ಈ ಒಂದು ಸುಪ್ರೀಂ ಕೋರ್ಟ್ ಕೇಳಿಸ್ಕೊಳ್ತಿರುವಂಥ ಅಹವಾಲು ಏನಿದೆ ಅದು ನಮ್ಮೆಲ್ರಿಗೂ ಕೂಡ ಆಶಾದಾಯಕವಾದಂತಹ ಒಂದು ರೀತಿಯಲ್ಲಿ ನಮಗೆಲ್ಲರಿಗೂ ಒಂದು ಹೊಸ ಬೆಳಕು. ಇದು ಯಾವುದೋ ಒಂದು ಕಿಂಡಿಯಿಂದ ಬಂದಿರುವಂಥದ್ದು. ಇದನ್ನು ನಾನು 100 ಅಲ್ಲ, 1000 ಅಲ್ಲ, 10,000 ಸಲ ಇದನ್ನೇ ಹೇಳ್ತಾ ಬಂದಿದ್ದೇನೆ. ಕಳೆದ ಅಷ್ಟು ವರ್ಷಗಳಿಂದ ಒಂದೇ ಉಸಿರಿನಲ್ಲಿ ಹೇಳ್ತಾ ಬಂದಂಥದ್ದು, ಒಂದಲ್ಲ ಒಂದು ಕಿಂಡಿ ಓಪನ್ ಆಗೇ ಆಗುತ್ತೆ. ಇವತ್ತಲ್ಲ ನಾಳೆ ಈ ಬಸಿರು ಜನರ ಗಮನಕ್ಕೆ ಬರಲೇಬೇಕು. ಅದು ಬರುತ್ತೆ. ನ್ಯಾಯಾಂಗದ ಒಂದು ಸೌಂದರ್ಯ ಇರೋದೇ ಇಲ್ಲಿ. 2023ರಲ್ಲಿ ಇದೇ ಏನು ನಮ್ಮ CBI ವಿಶೇಷ ನ್ಯಾಯಾಲಯ
ಒಂದು ವಿಶೇಷವಾದಂತಹ ಒಂದು ತೀರ್ಪನ್ನು ಕೊಟ್ಟಿತ್ತು. ಅದರ ಮೂಲಕ ಯಾರನ್ನು ಇವರು ಹಿಡ್ಕೊಂಡು ಬಂದಿದ್ದರು, ಸಂತೋಷ್ ರಾವ್ ಅಂತ ಹೇಳುವಂಥ ಒಬ್ಬ ನಿಷ್ಪಾಪಿ, ಆತನನ್ನು ಸಂಪೂರ್ಣ 100ಕ್ಕೆ 100ರಷ್ಟು, ಅಂದರೆ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಸಾಕ್ಷಿಯೂ ಈತನ ವಿರುದ್ಧ ಇಲ್ಲ, ಈತ ಖಂಡಿತವಾಗ್ಲೂ ಈ ಕೊಲೆಯನ್ನು ಮಾಡಿರಲಾರ, ಇದು ಒಂದು ಗುಂಪು ಕೃತ್ಯ, ಆತ ಯಾವುದೇ ರೀತಿಯ ಲೈಂಗಿಕ ದಾಳಿ ಮಾಡಲಿಕ್ಕೆ ಅಶಕ್ತನಾಗಿದ್ದಾನೆ ಅಂತ ಹೇಳುವಂಥದ್ದನ್ನು ಕೂಡ ಮಾನ್ಯ ವಿಶೇಷ ನ್ಯಾಯಾಲಯ ಅವತ್ತು ಹೇಳಿದೆ. ಒಂದು ಸಣ್ಣ ವಿಚಾರವನ್ನು ಅವತ್ತು ಹೇಳ್ಬೋದಾಗಿತ್ತು ಅಂತ ನಮಗೆಲ್ಲ ಅನಿಸಿರ್ಬೋದು. ಅಂದರೆ ಈ ಕೇಸ್, ದಿಸ್ ಈಸ್ ಅ ಫಿಟ್ ಕೇಸ್ ಟು ಬಿ ಟ್ರಯಲ್ಡ್ ಅಗೈನ್, ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಏನಾದ್ರು ಹೇಳಿಬಿಟ್ಟಿದ್ದರೆ ಹೋರಾಟದ ಅವಕಾಶಗಳು ಇರ್ತಿರಲಿಲ್ಲ. ಏನೇ ಇರಲಿ, ಅದರಿಂದಾಗಿ ಒಂದು ಹೋರಾಟ ಸೃಷ್ಟಿಯಾಗಿದೆ. ಎಲ್ಲರೂ, ಮಾಧ್ಯಮಗಳು, ಮಹಿಳಾ ಹೋರಾಟಗಾರರು ಅಥವಾ ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಕೂಡ ಒಂದೇ ಕೇಳ್ತಾ ಇದ್ದಂಥದ್ದು, ಕುಮಾರಿ ಸೌಜನ್ಯಳಿಗೆ ನ್ಯಾಯ ಸಿಗಲಿ, ಜಸ್ಟಿಸ್ ಫಾರ್ ಸೌಜನ್ಯ. ಕೊಂದವರು ಯಾರು? ನಮಗೆ ಇಂಥವ್ರೆ ಅಂತ ನಾವೇನು ಹೇಳ್ತಿಲ್ಲ, ಕೊಂದವರು ಯಾರು? ನಾವು ಯಾವುದೇ ರೀತಿಯಾದಂತಹ ದೇವಸ್ಥಾನಗಳಿಗಾಗಲಿ, ಮಠಗಳಿಗಾಗಲಿ ಅಥವಾ ಒಂದು ಧರ್ಮಕ್ಕಾಗಲಿ ನಾವು ಚ್ಯುತಿ ತರುವಂಥ ಕೆಲಸವನ್ನು ನಾವೇನು ಮಾಡಕ್ಕೆ ಹೊರಡ್ತಾ ಇಲ್ಲ. ನಮಗೆ ಬೇಕಾಗಿದ್ದು ಕೊಂದವರು ಯಾರು, ಅದನ್ನು ಅಷ್ಟು ಹೇಳಿ, ನಿಜವಾದ ಕೊಲೆಗಟಕರು ಯಾರಿದ್ದಾರೆ, ನಿಜವಾದಂಥ ಅತ್ಯಾಚಾರಿಗಳು ಯಾರಿದ್ದಾರೆ, ಅವರನ್ನು ನ್ಯಾಯಾಂಗದ ಕಟಕಟೆಗೆ ತಂದು ನಿಲ್ಲಿಸಿ ಅಂತ ಅಷ್ಟೇ ಎಲ್ಲರ ಒಂದೇ ಧ್ವನಿಯಾಗಿತ್ತು. ಈ ಒಂದು ಧ್ವನಿ ನಮ್ಮ ಸರ್ವೋಚ್ಚ ನ್ಯಾಯಾಲಯಕ್ಕೆ ತಲುಪಿರುವಂಥದ್ದು ಸಂತಸಕರವಾದಂತಹ ವಿಚಾರ. ನಿನ್ನೆ ನಡೆದಂತಹ ಒಂದು ಮಾತುಕತೆಯನ್ನು, ಒಂದು ಆರ್ಗ್ಯುಮೆಂಟನ್ನು ಕೂಡ ನಾವೇನಾದರೂ ನೋಡಿದ್ರೆ ಅಲ್ಲಿಯ ಭಾವನೆಗಳನ್ನು ನಾವು ಗಣನೆಗೆ ತಗೊಳ್ಳೋದೇ ಆದರೆ ಎಲ್ಲರಿಗೂ ಅರ್ಥ ಆಗ್ತಾ ಇದ್ದಂಥದ್ದು, ಇಂತಹ ಒಂದು ಸ್ಥಿತಿ ಈ ಮಗುವಿಗೆ ಬರಬಾರ್ದಿತ್ತು. ಇದನ್ನು ಈ ರೀತಿಯಾಗಿ ಹ್ಯಾಂಡಲ್ ಮಾಡಿದಾರಲ್ಲ ಸರ್ಕಾರಗಳು ಆಗಲಿ ಅಥವಾ CBI ಆಗಲಿ ಅಥವಾ ಸ್ಥಳೀಯ ಪೊಲೀಸರವರಾಗಲಿ, COD ಆಗಲಿ, ಏನೆಲ್ಲ ಅಚಾತುರ್ಯಗಳನ್ನು ಮಾಡಿದ್ದಾರೆ, ಯಾರನ್ನು ಬಚಾವ್ ಮಾಡಲಿಕ್ಕೋಸ್ಕರ ಇದೆಲ್ಲ ಮಾಡಿದ್ದಾರೆ ಅನ್ನುವಂಥ ಸೂಕ್ಷ್ಮತೆಯನ್ನು ಅಲ್ಲಿಯ ಯಾರೋ ನ್ಯಾಯಾಧೀಶರು ಅರ್ಥೈಸಿಕೊಂಡಿರುವಂಥದ್ದು, ಮನಗಂಡಿರುವಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ಎರಡನೇ ಬಾರಿ ನ್ಯಾಯಾಂಗ ತನ್ನ ಒಂದು ತೀಕ್ಷ್ಣತೆಯನ್ನು ಮತ್ತು ತನ್ನ ಸೂಕ್ಷ್ಮತೆಯನ್ನು ಪ್ರದರ್ಶಿಸಿರುವಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಆಶಾದಾಯಕವಾದಂಥದ್ದು. ನಾನು ಪದೇ ಪದೇ ಹೇಳುವಂಥದ್ದು, ಇಲ್ಲಿ ಏನಾದರೂ ನ್ಯಾಯ ಸಿಗಬೇಕಾದರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ನ್ಯಾಯಾಂಗದ ಮೂಲಕವೇ, ಇನ್ಯಾವ ಮಂತ್ರಿ ಮಹೋದಯರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಅಧಿಕಾರಿಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆಲ್ಲರಿಗೂ ಇರುವಂತಹ ಒಂದೇ ಭರವಸೆ ನಮ್ಮ ನ್ಯಾಯಾಂಗ. ನಮ್ಮ ನ್ಯಾಯ ವಿತರಣೆಯಲ್ಲಿ ಖಂಡಿತವಾಗಲೂ ಅವಕಾಶಗಳಿದೆ ಅಂತ ಹೇಳುವಂಥದ್ದು ಮತ್ತೆ ಸಾಬೀತಾಗ್ತಾ ಇದೆ. ಭಾಳ ಸಂತೋಷ ಆಗ್ತಾ ಇದೆ. ಇಲ್ಲಿ ಭಾಳ ವಿವರವಾಗಿ, ಬಹಳ ಎಳೆಯಾಗಿ ನಡೆದಂತಹ ಘಟನೆಗಳನ್ನು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಇಡುವಲ್ಲಿ ನಮ್ಮ ವಕೀಲರುಗಳು ಯಶಸ್ವಿಯಾಗಿದ್ದಾರೆ ಅಂತ ಹೇಳಬೇಕು. ಅದೇ ರೀತಿ ಅದನ್ನು ಕೇಳಿಸಿಕೊಳ್ಳುವಂತಹ ಒಂದು ವ್ಯವಧಾನ, ಸಮಾಧಾನ, ತಾಳ್ಮೆ ಅಲ್ಲಿಯ ನ್ಯಾಯಾಧೀಶರಿಗಿದ್ದುದು ಕೂಡ ಬಹಳ ಮುಖ್ಯ. ಭಾಳಷ್ಟು ಪ್ರಕರಣಗಳಲ್ಲಿ ಇದು ಯೋಗ್ಯವಲ್ಲದ ಪ್ರಕರಣ ಅಂತ ಅನಿಸ್ಬಿಟ್ರೆ ಸರ್ವೋಚ್ಚ ನ್ಯಾಯಾಲಯ ಅದನ್ನು ತುರಿ ಎಸ್ಬಿಡುತ್ತೆ ಹೊರಗಡೆ. ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಟ್ರಯಲ್ ಹಿಯರ್, ಗೋ ಬ್ಯಾಕ್ ಟು ಯುವರ್ ಹೈಕೋರ್ಟ್ನಲ್ಲಿ ಏನಾದ್ರು ಮಾಡ್ಕೊಳ್ಳಿ ಅಂತ ಇಟ್ಬಿಡುತ್ತೆ. ತಗೊಂಡು ಅರ್ಧ ಗಂಟೆ ವಾದವನ್ನು ಕೇಳಿದೆ ಅಂತಂದರೆ ಅದರ ಒಂದು ಮ್ಯಾಗ್ನಿಟ್ಯೂಡ್, ಅದರಲ್ಲಿರುವಂತಹ ಒಂದು ಮಾನ್ಯತೆ ಅಥವಾ ಅದಕ್ಕಿರುವಂತಹ ಒಂದು ಮಹತ್ವವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕಂಡುಕೊಂಡಿದೆ ಅಂತಲೇ ಅರ್ಥ. ಮುಂದೆ ಖಂಡಿತವಾಗಲೂ ಕೂಡ ಒಂದು ಒಳ್ಳೆಯ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಅದು ಪ್ರಕರಣದ ಮೇಲೆ ಹೆಚ್ಚು ಬೆಳಕನ್ನು ಚೆಲ್ಲುತ್ತೆ. ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವರು ಖಂಡಿತವಾಗಲೂ ನೇಣುಗಂಬಕ್ಕೆ ಏರ್ತಾರೆ ಅಂತ ಹೇಳುವಂತಹ ಒಂದು ಭರವಸೆ ನಮ್ಮದು. ಇಲ್ಲಿ ಮತ್ತೆ
ನಮ್ಮ ವಕೀಲರುಗಳು ಹೇಳ್ತಾ ಇದ್ರು, ಯಾರ್ಯಾರು ಇದ್ರ ವಿರುದ್ಧ ಈ ಪ್ರಕರಣದ ವಿರುದ್ಧ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ರು ಸ್ವಾಮಿ, ಅವರೆಲ್ಲರೂ ಕೂಡ ಇವತ್ತು ಪರಲೋಕ ಸೇರ್ಕೊಂಡ್ಬಿಟ್ಟಿದ್ದಾರೆ, ಹೆಂಗೋ ಗೊತ್ತಿಲ್ಲ, ಎಲ್ಲರೂ ತೀರ್ಕೊಳ್ತಾ ಇದ್ದಾರೆ, ಏನು ಕತೆ ಇದ್ರದು ಅನ್ನೋಂಥದ್ದನ್ನು ನಮ್ಮ ನ್ಯಾಯಾಲಯದ ಮುಂದೆ ಇಟ್ಟಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಯಾರ್ಯಾರು ಇನ್ನೂ ಸಾಕ್ಷಿಗಳು ಉಳ್ಕೊಂಡಿದ್ದಾರೆ ಅವರಿಗೆ ಸರಿಯಾದ ಪ್ರೊಟೆಕ್ಷನ್ನ ಕೊಡಲಾಗುವುದು ಅಂತ ಹೇಳಿದ್ದಾರೆ. ಇದನ್ನು ಮತ್ತೊಂದು ಸಲ ಹೇಳ್ತಾ ಇದ್ದೇನೆ, ಯಾರ್ಯಾರು ಸಾಕ್ಷಿ ನುಡಿಲಿಕ್ಕೆ ಬರ್ತಾರೋ ಅವರಿಗೆ ಸಮರ್ಪಕವಾದಂಥ ಸಕಾಲಿಕವಾದಂಥ ಅಷ್ಟೂ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರಿಗೆ ಪ್ರೊಟೆಕ್ಷನ್ ಅಂಡರ್ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ತಾಕೀತು ಮಾಡಿದ್ದಾರೆ. ಇದು ನಮ್ಮ ಸರ್ಕಾರಕ್ಕೆ ಸಂಬಂಧಿಸಿರುವಂಥ ವಿಚಾರ. ಅವರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ, ಇನ್ನು ಮೇಲೆ ಯಾರಾದರೂ ಸಾಕ್ಷಿಗಳಿಗೆ ಯಾರಾದರೂ ಅವಿವೇಕಿಗಳು ತೊಂದರೆ ಕೊಡ್ತಾ ಇದ್ದಾರೆ ಅಂತಂದರೆ ಅವರನ್ನು ಯಾವುದೇ ಮುಲಾಜಿಲ್ಲದೆ ಒಳಗಾಗಬೇಕಾಗತ್ತೆ. ನ್ಯಾಯಾಂಗ ನೀಡಿರುವಂಥ ನಿರ್ದೇಶನ ಇದು. ಬಹಳ ಮುಖ್ಯವಾಗಿ ನಮ್ಮನ್ನು ನಂಬಿಕೊಂಡು ನಮ್ಮ ಮೇಲೆ ಅಷ್ಟೂ ಭರವಸೆ ಇಟ್ಟು ಈ ಒಂದು ಏನು ಇಳಿ ವಯಸ್ಸಿನಲ್ಲಿ ಸಾಕ್ಷಿ ನುಡಿಲಿಕ್ಕೆ ಬಂದಂತಹ ಹೆಣ್ಣುಮಗಳು, ನಮ್ಮ ಮಂಡ್ಯದ ಹೆಣ್ಣುಮಗಳು ಚಿಕ್ಕ ಕೆಂಪಮ್ಮನವರು, ಅವರ ಅಷ್ಟು ಇಂಟೆಗ್ರಿಟಿಯನ್ನು ಅವರು ಪ್ರದರ್ಶನ ಮಾಡಿದ್ದಾರೆ, ಯಾರಿಗೂ ಹೆದರ್ಕೊಳ್ಳದೇನೆ. ಅಂತಹ ಮಹಿಳೆಯನ್ನು ಜರಿಯೋದು, ಅವಹೇಳನ ಮಾಡೋದು, ಅವರಿರುವಂಥ ಆತ್ಮಸ್ಥೈರ್ಯ ಕುಂದು ಹಾಗೆ ಮಾಡುವಂಥದ್ರಲ್ಲಿ ಅವರ ಮನೆಯ ಕಡೆಯ ಅಂತ ಅಂದ್ಕೊಂಡಂತಹ ಗಂಡಸರನ್ನೆಲ್ಲ ರೋಡಿಗೆ ಬಿಟ್ಟು ಅವರನ್ನು ಹಿಗ್ಗಾಮುಗ್ಗ ಎಳೆದಾಡೋದಿದೆಯಲ್ಲ, ಅವರ ಶೀಲದ ಬಗ್ಗೆ ಮಾತಾಡೋದಿದೆಯಲ್ಲ, ಅದಕ್ಕೆ ಮಾಧ್ಯಮಗಳನ್ನು ಬಳಸ್ಕೊಳ್ಳೋದಿದೆಯಲ್ಲ, ಇವೆಲ್ಲವೂ ಕೂಡ ಧೃತರಾಷ್ಟ್ರನ ಸ್ಥಾನದಲ್ಲಿ ದ್ರೌಪದಿಯ ಏನು ವಸ್ತ್ರಾಭರಣ ಮಾಡುವಾಗ ಎಲ್ಲರೂ ನೋಡಿಕೊಂಡು ತಲೆ ತೆಗ್ಗಿಸ್ಕೊಂಡು ನಿಂತಿದ್ದಾರಲ್ಲ, ಅದೇ ರೀತಿಯಾದಂಥ ಪ್ರಸಂಗ ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂಥದ್ದು. ತಡಿಬೋದಾಗಿತ್ತು, ಅದನ್ನು ಚುರುಕು ಮುಟ್ಟಿಸ್ಬೋದಾಗಿತ್ತು, ಆದಾಗ್ಯೂ ಯಾರೂ ಮಾಡಲಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ರ್ಯಾಲಿಗಳು ಮಾಡ್ತಾರೆ. ಆಡಳಿತ ರೂಢವಾಗಿದ್ದಂತಹ ಜನ ರ್ಯಾಲಿಗಳು ಮಾಡಿ ಅಲ್ಲೋಗಿ ನರ್ತಿಸ್ತಾರೆ. ದಿಸ್ ಈಸ್ ಅ ಮಾಕ್ರಿ ಅವರು ಮಾಡ್ತಾ ಇದ್ದಂತೆ, ಇಟ್ಸ್ ಅ ಮಾಕ್ರಿ ಆಫ್ ಡೆಮಾಕ್ರಸಿ. ಇದನ್ನು ನೋಡಿಕೊಂಡು ಯಾರೂ ಸುಮ್ಮನಿರ್ಲಿಕ್ಕೆ ಸಾಧ್ಯ ಇಲ್ಲ. ವೈಯಕ್ತಿಕವಾದಂತಹ ದ್ವೇಷ, ವೈಯಕ್ತಿಕವಾದಂತಹ ಸಿಟ್ಟು ಇಲ್ಲಿಲ್ಲ. ಆದರೆ ಇಂತಹ ಒಬ್ಬ ಮಹಿಳೆಯನ್ನು, ಸತ್ಯ ನುಡಿಲಿಕ್ಕೆ ಬಂದಂತಹ ಮಹಿಳೆ, ಆಕೆ ಜೊತೆಯಲ್ಲಿ ಇನ್ನೊಬ್ಬ ಮಹಿಳೆ ಇದ್ದರು, ಅವರೂ ಕೂಡ ಇವತ್ತು ಸ್ವರ್ಗಾಧೀನವಾಗಿದ್ದಾರೆ. ಅದಕ್ಕೂ ಆ ಸಾವಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅವರು ಸಾಯಲೇಬೇಕಾಗಿತ್ತು ಅಂತ ಇಳಿ ವಯಸ್ಸಿನಲ್ಲಿದ್ದಂತಹ ಮಹಿಳೆ ತೀರೋಗಿದ್ದಾರೆ. ಇನ್ನೊಬ್ಬರು ನಮ್ಮ ಚಿಕ್ಕ ಕೆಂಪಮ್ಮನವರು ಆರೋಗ್ಯವಾಗಿರಲಿ ಅಂತ ನಾವು ಆಶಿಸ್ತೇವೆ. ಆದರೆ ಅವರ ಮನೆ ಒಳಗಡೆ ನುಗ್ಗಿ ಜಗಳ ಮಾಡಿರುವಂಥದ್ದು ಇವತ್ತು ಮಂಡ್ಯ ಪೊಲೀಸ್ನವರ ಗಮನದಲ್ಲಿ ಇದೆ. ಮಂಡ್ಯ ಏನು ಸಣ್ಣ ಪುಟ್ಟ ಕಾರಣಗಳನ್ನು ಹಿಡಿದು ಕಾಲು ಕೆರ್ಕೊಂಡು ಅವರು ಮನೆ ನುಗ್ಗಿ ಅವರನ್ನು ಎಳೆದಾಡುವಂಥದ್ದು ಕೆಲಸವನ್ನು ಮಂಡ್ಯದಲ್ಲಿ ಜನ ಮಾಡ್ತಾ ಇದ್ದಾರೆ. ಅದರ ಹಿಂದೆ ಯಾರಿದ್ದಾರೆ ಅಂತ ಹೇಳುವಂಥದ್ದನ್ನು ಪತ್ತೆ ಮಾಡಿ ಅವರ ವಿರುದ್ಧ ಕ್ರಮ ತಗೊಳ್ಬೇಕಾಗಿದ್ದು ನಮ್ಮ ಕರ್ನಾಟಕ ಪೊಲೀಸ್ನವರ ಆದ್ಯ ಕರ್ತವ್ಯ ಆಗಬೇಕು. ಯಾಕೆ ಅಂತಂದರೆ ಚಿಕ್ಕ ಕೆಂಪಮ್ಮ ಇಲ್ಲಿ ಪ್ರೈಮ್ ವಿಟ್ನೆಸ್ ಆಗ್ತಾರೆ. ಅವರಿಗೆ ಯಾವ ರೀತಿಯಾದಂತಹ ಪ್ರೊಟೆಕ್ಷನನ್ನು ಕೊಡ್ಬೋದೋ, ಒಂದು ಕೇಸನ್ನು ಸ್ಪಷ್ಟವಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ತರಲಿಕ್ಕೆ ನಿಂತ್ಕೊಂಡಿರುವಂತಹ ಮಹಿಳೆ. ಇನ್ ಅದರ್ ವೇ ಅವರೇ ಈ ಒಂದು ಪ್ರಕರಣದಲ್ಲಿ ಹೀರೋ ಆಗುವಂಥದ್ದು. ಸತ್ಯ ಹೇಳಲಿಕ್ಕೆ ಬಂದು ಹೇಗೆ ಕೇರಳದ ಅಭಯ ಪ್ರಕರಣದಲ್ಲಿ ಅಡಿಕೆ ಕದಿತಿದ್ದಂತಹ ಒಬ್ಬ ಸಾಧಾರಣ ಕಳ್ಳ ರಾಜನ್ ಅಂತ ಹೇಳುವಂಥವನು ಇದ್ದಕ್ಕಿದ್ದಾಗೆ ಸಂತನ ಪಟ್ಟವನ್ನು ಅಲಂಕರಿಸ್ತಾನೋ, ಅದೇ ರೀತಿಯಾಗಿ ಈ ನಮ್ಮ ಚಿಕ್ಕ ಕೆಂಪಮ್ಮನವರು ಅಷ್ಟು ಕಷ್ಟಗಳನ್ನು ಪಟ್ಟು ಜೀವನದಲ್ಲಿ ಮಕ್ಕಳನ್ನು ಬೆಳೆಸಿ ಒಂದು ಸರ್ಕಾರದ ಕೆಲಸದಲ್ಲಿದ್ದು ಸಣ್ಣ ಸಂಬಳದಲ್ಲಿ ಇವತ್ತಿಗೂ ಕೂಡ ಅವರು ಅಷ್ಟೇ ಧಾರ್ಮಿಕವಾಗಿ ಬೆಳೀತಾ ಇರುವಂತಹ, ಬದುಕ್ತಿರುವಂತಹ ಮಹಿಳೆ. ಅವರ ಕಸಕ್ಕೂ ಕೂಡ ಸಮನಾಗದೇ ಇರುವಂತಹ ಜನ ಅವರನ್ನು ಜರಿತಿದ್ದನ್ನು ನೋಡಿದಾಗ ನನಗೆ ತುಂಬ ನೋವಾಗಿದೆ.
ತುಂಬ ನೋವಾಗಿದೆ. ಇದ್ರ ಮೂಲಕ ಗೃಹ ಇಲಾಖೆ ಪ್ರತ್ಯೇಕವಾಗಿ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ನಿವೇದನೆ ಮಾಡ್ತಾ ಇರುವಂಥದ್ದು, ಮಾನ್ಯ ಶ್ರೀಮತಿ ಚಿಕ್ಕ ಕೆಂಪಮ್ಮನವರಿಗೆ ಎಷ್ಟು ಉತ್ಕೃಷ್ಟವಾದ ಉತ್ತಮವಾದಂತಹ ಪ್ರೊಟೆಕ್ಷನ್ ಕೊಡ್ಬೋದೋ ಅದನ್ನು ಕೊಟ್ಟು ಅವರಿಗೆ ತೊಂದರೆ ಕೊಡ್ತಿರುವಂತಹ ಕಿಡಿಗೇಡಿಗಳನ್ನ ನೀವು ದಯಮಾಡಿ ಪ್ರಕರಣ ದಾಖಲಿಸಿ ಒಳಗಾಕಿ. ಇದರ ಮೂಲಕವಷ್ಟೇ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶವನ್ನು ನಾವು ಶಿರಸ ಪಾಲಿಸ್ದಂಗಾಗುತ್ತೆ. ಉದಾಸೀನ ಮಾಡೋದಾದರೆ ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಬೀದಿಗಿಳಿಬೇಕಾಗುತ್ತದೆ. ನ್ಯಾಯಾಂಗದ ಪರವಾಗಿ, ನ್ಯಾಯದ ಪರವಾಗಿ, ನಮ್ಮ ಚಿಕ್ಕ ಕೆಂಪಮ್ಮನಂಥ ಸಾಕ್ಷಿಗಳ ಪರವಾಗಿ ಕೊಡಬೇಕಾಗತ್ತೆ. ಇಲ್ಲಿ ಸಾಕ್ಷಿ ಅಂತ ಹೇಳಿದ್ರೆ ಚಿಕ್ಕ ಕೆಂಪಮ್ಮನವರು ಮಾತ್ರ ಆಗಲ್ಲ. ಇಲ್ಲಿ ಇನ್ನೊಂದು ರೀತಿಯಾದಂತಹ ಇಂಡೈರೆಕ್ಟ್ ವಿಟ್ನೆಸಸ್ ಇದ್ದಾರೆ. ಅದರಲ್ಲಿ ಇವತ್ತು ನಾವು ಪ್ರಮುಖವಾಗಿ ನಾವು ಪರಿಗಣಿಸಬೇಕಾಗಿದ್ದು ಡಾಕ್ಟರ್ ರಶ್ಮಿ ಅವರು ಈಗಲೂ ಕೂಡ ಇದ್ದ ಡಾಕ್ಟರ್ ಆದಮ್ ಅನ್ನುವಂಥವರು ತೀರ್ಕೊಂಡಿದ್ದಾರೆ. ಆತನ ಜೊತೆಯಲ್ಲಿ ಅದೆಷ್ಟೋ ಸತ್ಯಗಳೂ ಕೂಡ ಮಣ್ಪಾಲಾಗ್ಬಿಟ್ಟಿದ್ದಾವೆ. ಇವರೆಲ್ಲರನ್ನೂ ಕೂಡ ಇವತ್ತು ಎಕ್ವಿಟಲ್ ಕಮಿಟಿ ಮಾಡಿ ಅವರನ್ನು ಎಲ್ಲ ರೀತಿಯಲ್ಲಿ ಅವರನ್ನು ಏನು ಹೇಳ್ತೀರಿ ಇಂಟರೋಗೇಟ್ ಮಾಡಿ ಆ ಕಮಿಟಿಯಲ್ಲಿ ಅವರನ್ನು ಇಟ್ಟು ಆರಿದು ಯಾಕೆ ಹಿಂಗೆ ಮಾಡಿದ್ದೀರಿ, ಯಾಕೆ ಹಿಂಗೆ ಮಾಡಬಾರ್ದಿತ್ತು ಅಂತ ಕೇಳುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು. ಹಾಗಾಗಿ ರಶ್ಮಿಯು ಕೂಡ ಶಿ ಈಸ್ ಆಲ್ಸೋ ಒನ್ ಆಫ್ ದ ವಿಟ್ನೆಸ್. ಯಾಕೆ ಹೀಗೆ ಮಾಡಲಾಗಿತ್ತು, ಯಾರು ಇದರ ಹಿಂದೆ ಇರುವಂಥವರು, ಯಾರ ನಿರ್ದೇಶನದಲ್ಲಿ ನಾನು ಹಿಂಗೆ ಮಾಡಿದೆ, ಯಾಕೆ ಹೆಣವನ್ನು ನಾವು ಅಂತ ಕತ್ತಲೆಯಲ್ಲಿ ನಾವು ಪೋಸ್ಟ್ ಮಾರ್ಟಮ್ ಮಾಡಬೇಕಾಯಿತು, ಯಾಕೆ ನಾನು ಆ ಒಂದು ಬಾಡಿಯನ್ನು ನಮ್ಮ ಜಿಲ್ಲಾ ಕೇಂದ್ರಕ್ಕೆ ಕಳಿಸ್ಲಿಲ್ಲ, ಇವೆಲ್ಲವನ್ನು ಕೂಡ ಅವರೇ ಹೇಳಬೇಕು. ಯಾಕೆ ಆ ವಿಸೇರ ಏನಿದೆ, ಆ ಹೆಣ್ಣು ಮಗಳ ಗುಪ್ತಾಂಗದಲ್ಲಿ ಇದ್ದಂತಹ ಏನು ಟೆಕ್ನಿಕಲ್ ಇಶ್ಯೂಸ್ ಏನೆಲ್ಲ ಇದಾವೆ, ಏನೆಲ್ಲ ಕಲೆಕ್ಟ್ ಮಾಡಿದ್ರು, ಅವುಗಳನ್ನೆಲ್ಲವನ್ನು ಯಾಕೆ ನಾವು ವೈಜ್ಞಾನಿಕವಾಗಿ ಸಂಗ್ರಹಿಸಲಿಲ್ಲ, ಯಾಕೆ ಪಾಚಿ ಕಟ್ಕೊಂಡಿತ್ತು, ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ, ಇದೊಂದು ವಿಶೇಷವಾದಂತಹ ಮತ್ತೆ ಅನುಮಾನಾಸ್ಪದವಾದಂಥ ವಿಚಾರ ಅಲ್ವಾ? ಇವೆಲ್ಲವನ್ನು ಕೂಡ ಯಾರು ಉತ್ತರಿಸಬೇಕಾಗಿರೋದು? ಡಾಕ್ಟರ್ ರಶ್ಮಿನೇ ಉತ್ತರಿಸಬೇಕಾಗಿದ್ದು. ಅದೇ ರೀತಿಯಾಗಿ ಯಾವೊಂದು ಸುವರ್ಣ ಗಳಿಗೆಯಲ್ಲಿ ಅಂದರೆ ಗೋಲ್ಡನ್ ಅವರ್ಸಲ್ಲಿ ಯಾರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಯೋಗೇಶ್ ಕುಮಾರ್, ಅವರನ್ನು ಕೂಡ ಇಲ್ಲಿ ಅವರ ಮೇಲೆ ಏನು ಹಾಕ್ಕೋಬೇಕು, ಪ್ರಕರಣ ದಾಖಲಿಸ್ಕೊಂಡು ಅವರನ್ನು ಕರ್ಕೊಂಡು ಇಂಟ್ರೋಗೇಟ್ ಮಾಡಬೇಕಾಗತ್ತೆ. ಸಾಕ್ಷಿ ಹೇಳಕ್ಕೆ ಬಂದ ಬರೀ ಚಿಕ್ಕ ಕೆಂಪಮ್ಮ, ಪುಟ್ ಕೆಂಪಮ್ಮ, ಸಿದ್ದಯ್ಯ ಅವ್ರುಗಳಲ್ಲ, ಇವ್ರುಗಳನ್ನೇ ಯಾಕೆ ಹಿಂಗೆ ಮಾಡಿದ್ದೀಯಾ ಇದನ್ನು ಕೇಳುವಂಥ ಕೆಲಸವನ್ನು ರೀಇನ್ವೆಸ್ಟಿಗೇಷನ್ ಮಾಡುವಂತಹ ಯಾವುದು ತಂಡ ಖಂಡಿತವಾಗ್ಲೂ ಮಾಡಬೇಕು, ಮಾಡುತ್ತೆ. ಮಾಡುವವರೆಗೂ ಕೂಡ ನಾವು ಇದನ್ನು ಕೇಳ್ತೇವೆ. ಮತ್ತು ಇದನ್ನು ಯು ಆರ್ ಅಂಡರ್ ದ ವಿಜಿಲೆನ್ಸ್, ಸರ್ವೇಲೆನ್ಸ್ ಆಫ್ ಆನರಬಲ್ ಸುಪ್ರೀಂ ಕೋರ್ಟ್ ಇದನ್ನು ನೋಡ್ತಾನೆ ಇದೆ. ಸುಪ್ರೀಂ ಕೋರ್ಟ್ಗೆ ಇದು ಈಗಾಗಲೇ ಮನದಟ್ಟಾಗಿರುವಂತಹ ಒಂದು ಪ್ರಕರಣ. ಇಲ್ಲಿ 101 ಕುಹಕಗಳು, ನಿಮ್ಮದೇನು ಮಾತುಕತೆಗಳೇನಿದೆ ಅವು ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಇಲ್ಲಿ ನೀವು ತರುವಂತಹ ಜಾತಿ, ಧಾರ್ಮಿಕ ವಿಚಾರಗಳು ಮತ್ತೊಂದು ಮಾಡಿ ಇದನ್ನು ಡೈವರ್ಟ್ ಮಾಡಲಿಕ್ಕಿರುವಂಥ ಪ್ರಯತ್ನಗಳು ಇಲ್ಲಿಗೆ ಮುಗೀತು ಅಂತ ಅಂದ್ಕೊಳ್ಳಿ. ಇನ್ನೂ ಏನಾದರೂ ಆತ್ಮಸಾಕ್ಷಿ ಏನಾದರೂ ಇದ್ದರೆ ನೊಂದಂತಹ ಮಕ್ಕಳ ಪರವಾಗಿ ನಿಂತ್ಕೊಳ್ಳಿ. ಅಲ್ಲಿ ಅನಾವಶ್ಯಕವಾಗಿ ನಿಮ್ಮ ಬೀಡಿ ಸೇದ್ಕೊಳ್ಳೋಕ್ಕೆ ಈ ಬೆಂಕಿಯನ್ನು ಬಳಸಬೇಡಿ. ಇದನ್ನು ನಾನು ಬಹಳ ಇಂಟೆಗ್ರಿಟಿ ಇಟ್ಕೊಂಡು, ಸಾಮಾಜಿಕ ಕಾಳಜಿ ಇಟ್ಕೊಂಡು ಕೇಳ್ಕೊಳ್ತಾ ಇರುವಂಥದ್ದು. ನಮ್ಮ ಚಿಕ್ಕ ಕೆಂಪಮ್ಮನಂತಹ ಇತರೆ ಯಾವ ಸಾಕ್ಷಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಇವತ್ತು ಒಳ್ಳೆಯ ಒಂದು ಘನತೆಯಿಂದ ನಡೆಸ್ಕೊಳ್ಳುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು. ನಿಮಗೆ ಹಿಂಗೆ ಕೇಳಿದ್ರೆ ಬರೋದಿಲ್ಲ, ನಮ್ಮ ವರಸೆಯಲ್ಲಿ ಕೇಳ್ತೇವೆ, ನಮ್ಮ ಪೊಲೀಸ್ ವರಸೆಯಲ್ಲಿ ಕೇಳಿದ್ರೆ ನೀನು ಬಾಯಿ ಬಿಡ್ತೀಯಾ, ನೀನೇನು ಹೀರೋಯಿನ್ ಆಗ್ಲಿಕ್ಕೆ ಬಂದಿದ್ದೀಯಾ, ಇಂಥ ಮಾತುಕತೆಯನ್ನು SIT ಅಧಿಕಾರಿಗಳು ಕೇಳಿದ್ದಾರೆ ನಮ್ಮ ಚಿಕ್ಕ ಕೆಂಪಮ್ಮನವ್ರಿಗೆ.
ಅವ್ರಿಗೆ ಊಟವನ್ನು ಕೂಡ ಒಬ್ಬ ಕೈದಿಗೆ ಕೊಡೋ ಹಾಗೆ ಬಿಸಾಕಿದ್ದಾರೆ. ಇವೆಲ್ಲ ವಿಚಾರಗಳು ಇವತ್ತು ನಾನು ಮತ್ತೆ ಮತ್ತೆ ನೆನಪಿಸ್ತಾ ಇದ್ದೇನೆ. ವಿಟ್ನೆಸ್ ಅಂತ ಹೇಳುವಂಥವ್ರನ್ನ ಮುಂದುವರಿದ ರಾಷ್ಟ್ರಗಳಲ್ಲಿ ಅವ್ರನ್ನ ದೇವ್ರ ಥರ ನೋಡ್ತಾರೆ. ಒಂದು ಕ್ರೈಮಿಗೆ ಸಂಬಂಧಪಟ್ಟ ಹಾಗೆ ಒಬ್ಬ ವಿಟ್ನೆಸ್ ಹೇಳಕ್ಕೆ ಬಂದಿದ್ದಾನೆ ಅಂತಂದರೆ ಆತನಿಗೆ ಸಿಗಬೇಕಾದ ಅಷ್ಟು ಸವಲತ್ತುಗಳನ್ನ ಕೊಟ್ಟು ಆತನ ಐಡೆಂಟಿಟಿಯನ್ನೇ ಬದಲಾಯಿಸಿ, ಆತನ ಹೆಸರನ್ನು ಬದಲಾಯಿಸಿ, ಆತನಿಗೆ ವಿಶೇಷವಾದಂಥ ಸವಲತ್ತುಗಳನ್ನ ಕೊಡ್ತಾ, ಆತನಿಗೆ ಉಳ್ಕೊಳ್ಳೋಕ್ಕೆ ಮನೆಯನ್ನು ಕೊಡ್ತಾ, ಆ ದಿವಸದ ಭತ್ಯೆಯನ್ನು ಕೊಟ್ಟು, ಅವರಿಗೊಂದು ವಾಹನವನ್ನು ಏರ್ಪಡಿಸಿ ಅವ್ರನ್ನ ಕರ್ಕೊಂಡು ಬಂದು ಪ್ರೊಟೆಕ್ಷನ್ ಕೊಡುವಂಥದ್ದು. ದಟ್ ಈಸ್ ಕಾಲ್ಡ್ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್. ಇಲ್ಲಿ ನೀನೇನು ಮಾಡ್ತಿದ್ದೆ, ಅಲ್ಲಿ ಅಷ್ಟೊತ್ತಲ್ಲಿ ನೀನು ಯಾಕೆ ಮಾಡಿರಬಾರ್ದು, ನಿಂದೇನು ಪಾತ್ರ ಇದೆ, ನಿನಗೆ ಹಿಂಗೆ ಕೇಳಿದ್ರೆ ಸಾಕಾಗೋದಿಲ್ಲ, ನಿನಗೆ ನಮ್ಮ ಭಾಷೆಯಲ್ಲಿ ಕೇಳ್ತೇನೆ. ಈ ರೀತಿ ಕೇಳೋದ್ರಿಂದಲೇ ನಮ್ಮ ದೇಶದಲ್ಲಿ ನಡೀತಿರುವ ಹೀನಾತಿಹೀನ ಪ್ರಕರಣಗಳಲ್ಲಿ ಒಬ್ಬರೂ ಕೂಡ ವಿಟ್ನೆಸ್ ಆಗಲಿಕ್ಕೆ, ಎವಿಡೆನ್ಸ್ ಹೇಳಲಿಕ್ಕೆ, ಕೊಡಲಿಕ್ಕೆ ಬರ್ತಾ ಇಲ್ಲ, ಸಾಕ್ಷಿ ನುಡಿಲಿಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಬಹಳಷ್ಟು ವಿಚಾರಗಳ ಒಂದು ಬದಲಾವಣೆಯ ಒಂದು ಸಂಕ್ರಮಣ ಕಾಲ ಇದು. ಒಂದು ಬದಲಾವಣೆ ತರುವಂತಹ ಒಂದು ಪ್ರಕರಣ ಇದು. ಮಾನ್ಯ ಸುಪ್ರೀಂ ಕೋರ್ಟ್ ಇವತ್ತು ಅದಕ್ಕೊಂದು ಚಾಲನೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನ ಮಾನ್ಯ ನ್ಯಾಯಾಧೀಶರಿಗೆ ಮತ್ತೆ ಇದನ್ನು ಅಷ್ಟು ಸಮಂಜಸವಾಗಿ ಅರ್ಥಪೂರ್ಣವಾಗಿ ಮಂಡಿಸಿದಂತಹ ನಮ್ಮ ಎಲ್ಲ ವಕೀಲರುಗಳಿಗೆ ಕರ್ನಾಟಕದ ಪರವಾಗಿ, ಹೋರಾಟಗಾರರ ಪರವಾಗಿ ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನ ಹೇಳ್ತಾ, ಇನ್ನು ಮೇಲೆ ನಾವೆಲ್ಲರೂ ಕೂಡ ಒಂದೇ ಧ್ವನಿಯಾಗಿ ಬೇರೆ ಯಾವುದೇ ಥರದ ನಮ್ಮ ಸಿದ್ಧಾಂತಗಳನ್ನೆಲ್ಲ ಪಕ್ಕಕ್ಕಿಟ್ಟು ನೋವಿನ ಸಲುವಾಗಿ, ದುಃಖದ ಸಲುವಾಗಿ, ಹೆಣ್ಣು ಮಕ್ಕಳ ಸಲುವಾಗಿ ಒಂದು ಅನುಸಂಧಾನವನ್ನು ನಡೆಸ್ತಾ ಹೋಗೋಣ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಭರವಸೆ ಇರಲಿ. ನಾವು ಮೊದಲಿಂದ ಹೇಳ್ತಾ ಬಂದಂಥದ್ದು ಭರವಸೆ ಇದ್ದೇ ಇದೆ. ನ್ಯಾಯಬದ್ಧವಾಗಿ ನಮ್ಮ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಬಂದೇ ಬರಬೇಕು, ನ್ಯಾಯ ಸಿಗಲೇಬೇಕು. ಅಲ್ಲಿಯವರೆಗೆ ನಮ್ಮ ಹೋರಾಟ ಸಂವಿಧಾನಾತ್ಮಕವಾಗಿ ನಡೆಯಲಿದೆ. ಇಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ದಾರೋ ಎಲ್ಲ ಪಾತ್ರಗಳು ಕೂಡ ಮುಖ್ಯವೇ, ಯಾವುದೂ ಅಮುಖ್ಯವಲ್ಲ ಅಥವಾ ಯಾವುದೂ ಮುಖ್ಯವಲ್ಲ. ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ ಹಾಗೆ ಇಲ್ಲಿ ಎಲ್ಲವೂ ಮುಖ್ಯ, ಎಲ್ಲವೂ ಅಮುಖ್ಯ. ಆದರೆ ನಾವು ಇಲ್ಲಿ ನಿಮಿತ್ತ ಮಾತ್ರ ಅಂತ ಹೇಳುವಂತಹ ಒಂದು ವಿಚಾರವನ್ನು ನಾವು ಇಟ್ಕೊಳ್ತಾ, ಯಾವುದಕ್ಕೂ ಏರದೆ, ಯಾವುದಕ್ಕೂ ಕುಗ್ಗದೆ, ಈ ಮಕ್ಕಳ ಸಲುವಾಗಿ ತುಡಿಯುವಂಥ ಕೆಲಸವನ್ನಷ್ಟೇ ಮಾಡ್ತಾ, ಸತ್ಯವನ್ನು ನುಡಿಯುವಂಥದ್ದು, ಹೇಳುವ ರೀತಿಯಲ್ಲಿ ಹೇಳುವಂಥದ್ದನ್ನು ಮಾಡ್ತಾ ಮುಂದಕ್ಕೆ ಹೋದರೆ ಖಂಡಿತವಾಗ್ಲೂ ಸೌಜನ್ಯಗಳಂಥ ಅದೆಷ್ಟೋ ಹೆಣ್ಣು ಮಕ್ಕಳು ಯಾರ್ಯಾರು ತೀರ್ಕೊಂಡಿದ್ದಾರೆ, ಬಲಿಯಾಗಿದ್ದಾರೆ, ಅವರೆಲ್ಲರಿಗೂ ಈ ಪ್ರಕರಣದ ಮೂಲಕ ನಡೆಯುತ್ತೆ ನ್ಯಾಯ ವಿತರಣೆ. ಅದೇ ರೀತಿಯಾಗಿ ಇದಕ್ಕೆ ನಾವು ಹೇಳಿರುವಂಥದ್ದು 4-6 ವರ್ಷಗಳ ಹಿಂದೆ ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅಂದರೆ ಹೀಗೇನೆ. ಇಲ್ಲಿ ನಮ್ಮ ನಾರಾಯಣ ಸಾಫಲ್ಯ, ಯಮುನಾ ಸಾಫಲ್ಯ, ಅದೇ ರೀತಿ ಬೇರೆ ಬೇರೆ ಯಾವ ಹೆಣ್ಣುಮಕ್ಕಳು ಬಂದು ಹೋಗಿದ್ದಾರೆ, ಅವರೆಲ್ಲರಿಗೂ ಕೂಡ ನ್ಯಾಯ ವಿತರಣೆ ನಮ್ಮ ಸೌಜನ್ಯಗಳ ಮೂಲಕ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಮತ್ತಷ್ಟು ಶಕ್ತಿಯುತವಾಗಿ ನಮ್ಮ ಹೋರಾಟವನ್ನು ನಡೆಸೋಣ. ಎಲ್ಲ ಹೋರಾಟಗಾರರಿಗೂ ಕೂಡ ಅಭಿನಂದನೆಗಳು. ಪರಸ್ಪರ ಎಲ್ಲರನ್ನೂ ಕೂಡ ನಾವು ಇನ್ಸ್ಪೈರ್ ಮಾಡುವಂತಹ, ಎಲ್ಲರನ್ನೂ ನಾವು ಮೇಲಕ್ಕೆ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕಾಗಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ.